ಮತ್ತು ಈ ಒಂದು ವಿಷಯವನ್ನು ಹೊರಗಡೆ ವ್ಯಕ್ತಿಗಳಿಗೆ ನೀವು ಹೇಳಕ್ಕೆ ಹೋಗಬಾರ್ದು. ನೋಡಿದರೆ ಸ್ವಲ್ಪ ತುಂಬ ಸಿಂಹದರನೇ ಇರ್ತಾರೆ, ಆದರೆ ಇವರು ಹೃದಯ ಬಂದ್ಬಿಟ್ಟು ತುಂಬ ಮೃದುವಾಗಿರುತ್ತೆ. ಇನ್ನೊಂದು ಏನೋ ನಾನು ಸಾಲ ತೊಗೊಳ್ತೀನಿ, ಏನಾದರೂ ಮಾಡ್ತೀನಿ ಅನ್ನೋ ವಿಚಾರಕ್ಕೆ ನೀವು ಖಂಡಿತ ಇಲ್ಲಿ ಹೋಗಬಾರ್ದು. ಹೋದರೆ ನಿಮ್ಗೆ ಇಲ್ಲಿ ಸಮಸ್ಯೆ ಆಗುತ್ತೆ, ನಿಮಗೆ ಬ್ಯಾಕ್ ಸಪೋರ್ಟ್ ಯಾರೂ ಇರೋದಿಲ್ಲ. ನಿಮ್ಮ ಕೆಲಸ ಈಗ ಆಗಬೇಕು, ಅದಕ್ಕೆ ನೀವು ದುಡ್ಡು ಕೊಡೋದ್ರಲ್ಲಾಗಲಿ ಒಬ್ಬರಿಗೆ ಒಂದು ಏನೋ ದಾನ ಮಾಡೋದ್ರಲ್ಲಿ ನೀವು ಎತ್ತಿದ ಕೈ. ಆ್ಯಕ್ಚುಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಅನಂತ ಕೋಟಿ ಪ್ರಣಾಮಗಳು. ಇವತ್ತಿನ ನನ್ನ ವಿಡಿಯೋ ವಿಚಾರ ಸಿಂಹರಾಶಿಯವರ 2025ರ ಭವಿಷ್ಯ. ನೋಡಿ, ಈ ಒಂದು ಸಿಂಹರಾಶಿಯ ಒಂದು ಅಧಿಪತಿ ಬಂದು ರವಿಯಾಗಿರ್ತಾನೆ. ರವಿಯ ಒಂದು ಉಚ್ಚಸ್ಥಾನ ಬಂದು ಮೇಷರಾಶಿ, ಹಾಗೆ ಬಂದವನು ಮೂಲ ತ್ರಿಕೋಣ ರಾಶಿ ಬಂದು ಸಿಂಹರಾಶಿಯಾಗಿರುತ್ತೆ. ಈ ಒಂದು ರಾಶಿಯಲ್ಲಿ 3 ನಕ್ಷತ್ರಗಳು ಇರುತ್ತವೆ. ಒಂದು ಬಂದು ಮಖ ನಕ್ಷತ್ರ, ಆಮೇಲೆ ಪುಬ್ಬ, ಆಮೇಲೆ ಉತ್ತರ ನಕ್ಷತ್ರ. ಮಖ ಬಂದು ಕೇತುವಿನ ನಕ್ಷತ್ರ, ಪುಬ್ಬ ಬಂದು ಶುಕ್ರನ ನಕ್ಷತ್ರ, ಉತ್ತರ ಬಂದು ರವಿಯ ನಕ್ಷತ್ರ. ಮಖ ನಕ್ಷತ್ರದವರು ಕೂಡ ಯಾವುದು ಕೇತುವಿನ ಒಂದು ನಕ್ಷತ್ರದಲ್ಲಿರುವವರು ಸ್ವಲ್ಪ ಅವರಿಗೆ ಯಾವುದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ, ಸ್ವಲ್ಪ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಆಗಿರ್ತಾರೆ. ಯಾವುದೇ ಒಂದು ವಿಚಾರದಲ್ಲೂ ಆ ರೀತಿಯ ಒಂದು ಅವರಿಗೆ ಮನಸ್ಸಲ್ಲಿ ಎಂಜಾಯ್ ಮಾಡಬೇಕು, ಅದು ಮಾಡಬೇಕು. ಸಾಧ್ಯವಾದಷ್ಟು ಅವರು ಒಂದು ಬುಕ್ಸ್ಗಳನ್ನು ಓದ್ಕೊಂಡ ಅಥವಾ ಬೇರೆ ಏನಾದರೂ ಒಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತಾಡ್ತಿರ್ತಾರೆ. ಆಮೇಲೆ ಪುಬ್ಬ ನಕ್ಷತ್ರ ಅಧಿಪತಿ ಬಂದು ಶುಕ್ರನಿಗೆ ಆ್ಯಕ್ಚುಲಿ ಇವರಿಗೆ ತುಂಬ ರೀತಿ ಇವರಿಗೆ ಎಂಜಾಯ್ ಮಾಡ್ತಾ ಇರಬೇಕು, ಏನಾದರೂ ಒಂದು ಒಳ್ಳೆ ತಿನಿಸುಗಳನ್ನು ತಿನ್ನಬೇಕಾಗುತ್ತೆ, ಹೋಟೆಲ್ಗಳಲ್ಲಿ ಹೋಗಬೇಕು, ಪ್ರಯಾಣ ಮಾಡಬೇಕು, ಒಳ್ಳೆ ಮನೆಗಳಿರಬೇಕು, ಟೋಟಲಿ ಅವರಿಗೆ ಲೈಫ್ ಎಂಜಾಯ್ ಮಾಡ್ಕೊಂಡಿರಬೇಕು. ಸೊ ಇದು ಬಂದು ಪುಬ್ಬ ನಕ್ಷತ್ರದವರ ಒಂದು ಲಕ್ಷಣ. ಆಮೇಲೆ ಉತ್ತರ ನಕ್ಷತ್ರ ರವಿಯ ನಕ್ಷತ್ರ. ಸೊ ಈ ರವಿಯ ನಕ್ಷತ್ರ ಏನಂತಂದರೆ ಇವರು ಸ್ವಲ್ಪ ಡಿಗ್ನಿಫೈಡ್ ಪರ್ಸನ್. ಯಾವುದೇ ಒಂದು ವಿಚಾರಕ್ಕೆ ಒಂದು ಕೈ ಹಾಕಬೇಕು ಅಂತಂದರೆ 2-3 ಸರ್ತಿ ಆಲೋಚನೆ ಮಾಡ್ತಾ ಇರೋರು ತೊಗೊಳ್ತಾ ಇರೋ ಡಿಸಿಷನ್ ಪೂರ ಕರೆಕ್ಟಾಗಿ ಇರುತ್ತೆ. ಸೊ ಹೀಗೆ ಇವರು ಯಾವುದೇ ಒಂದು ವಿಚಾರಕ್ಕೂ ಅನ್ನೆಸರಿಯಾಗಿ ಹೋಗ್ಬಿಟ್ಟು ತಲೆ ಹಾಕ್ಕೊಂಡು ಅದರಲ್ಲಿ ಅವರ ಒಂದು ನೆಮ್ಮದಿಯನ್ನು ಹಾಳು ಮಾಡಿಕೊಡಲ್ಲ. ಕರೆಕ್ಟಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಸರಿಯಾದ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಈಗ ಈ ಒಂದು ರಾಶಿಯ ಅಧಿಪತಿ ರವಿ. ಸೊ ಇಲ್ಲಿ ಇವರಿಗೆ ಇವಾಗ ರವಿ ಅಂತಂದರೆ ಈ ಒಂದು ರಾಶಿ ಸಿಂಹ ಎಲ್ಲಿರೋದು ಗುಡ್ಡಕಾಡು ಪ್ರದೇಶದಲ್ಲಿ, ಆಮೇಲೆ ನೀರಿರುವ ಜಾಗದಲ್ಲಿ, ಸೊ ಬೆಟ್ಟ ಗುಡ್ಡಗಳಲ್ಲಿ ಇರುತ್ತೆ. ಹಾಗೆ ಈ ಒಂದು ರಾಶಿಯವರಿಗೆ ಈ ಒಂದು ಬೆಟ್ಟ ಗುಡ್ಡ ಸುತ್ತಾಡೋದು, ನೀರಿರುವ ಒಂದು ಪ್ರದೇಶದಲ್ಲಿ ಸುತ್ತಾಡೋದು, ಎಲ್ಲ ಕಡೆಯಲ್ಲಿ ಪ್ರಕೃತಿ ಸೌಂದರ್ಯವನ್ನು ಸವಿಯುವ ಇವರಿಗೆ ಕೂಡ ಬಹಳಷ್ಟು ಇಲ್ಲಿ ಇಂಟ್ರೆಸ್ಟ್ ಆಗಿರ್ತಾರೆ. ನೋಡಿದರೆ ಸ್ವಲ್ಪ ತುಂಬ ಸಿಂಹದರನೇ ಇರ್ತಾರೆ, ಆದರೆ ಇವರು ಹೃದಯ ಬಂದ್ಬಿಟ್ಟು ತುಂಬ ಮೃದುವಾಗಿರುತ್ತೆ. ಇನ್ನೊಬ್ಬರಿಗೆ ಒಂದು ಹೆಲ್ಪಿಂಗ್ ನೇಚರ್ ಇರುತ್ತೆ, ಸ್ವಲ್ಪ ಈಗೋ ಇರುತ್ತೆ. ಆದರೂ ಕೂಡ ಇವರು ಏನಂತಂದರೆ ಸ್ವಲ್ಪ ಕೋಪಿಸ್ಟ್ರು. ಯಾಕಂದರೆ ಮಾತನಾಡುವಾಗ ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡ್ತಿರ್ತಾರೆ. ಯಾರು ಅಂದ್ಕೊಳ್ತಾರೆ ಇವ್ರು ಯಾಕಪ್ಪ ಹಿಂಗೆ ಮಾತಾಡ್ತಾರೆ ಅಂತ. ಎಲ್ಲರದ್ರ ಮಾತಿಗೆ ಜಗಳ ಮಾಡ್ತಾರೆ. ತುಂಬ ಸ್ವಾಭಿಮಾನಿಗಳಾಗಿರ್ತಾರೆ ಇವರು. ಯಾವುದೇ ಒಂದು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಡಲ್ಲ, ಆರ್ಗ್ಯುಮೆಂಟ್ ತುಂಬ ಮಾಡ್ತಾರೆ. ಬಟ್ ಮನೆಯಲ್ಲಿ ಕೂಡ ಹಾಗೆ, ಇವರು ಖುಷಿಯಾಗಿದ್ದರೆ ಎಲ್ಲರೂ ಖುಷಿಯಾಗಿರ್ತಾರೆ. ಇಲ್ಲ ಅಂತಂದರೆ ಇವ್ರೇನು ಮಾಡ್ತಾರೆ, ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ, ಸುಮ್ಮನೆ ಅವ್ರ ಹತ್ರ ಕೂಗಾಡ್ತಿರ್ತಾರೆ. ಸೊ ಇದು ಅವ್ರದ್ದೊಂದು ಸ್ವಭಾವ. ಆಮೇಲೆ ಇಲ್ಲಿ ಬಂದು ಈ ಒಂದು ರಾಶಿ ಯಾರ್ಯಾರು ಇದಕ್ಕೆ ಒಂದು ಕಾರಕತ್ವ ಅಂತಂದರೆ ತಂದೆಯ ಆಸ್ತಿ, ಮಕ್ಕಳು, ವಿದ್ಯಾಭ್ಯಾಸ. ಈಗ ವಿದ್ಯಾಭ್ಯಾಸ ಅಂತಂದರೆ ಇಲ್ಲಿ ರವಿಗೆ ಸಂಬಂಧಪಟ್ಟಾಗಿ ನೀವು ಒಂದು ಸಾಮುದ್ರಿಕಲ್ಲಿ ನೋಡಿದರೆ ಹಸ್ತರೇಖೆಯಲ್ಲಿ ಒಂದು ರವಿ ರೇಖೆ ಚೆನ್ನಾಗಿದೆ ಅಂತಂದರೆ ಅವರ ಒಂದು ವಿದ್ಯಾರೇಖೆಗಳು ಚೆನ್ನಾಗಿರುತ್ತೆ. ಅವರು ಈ ಸಾಧಾರಣ ಈ ಮಂತ್ರಿಮಂಡಲದಲ್ಲಿ ರಾಜಕಾರಣಿಗಳು ಇತ್ಯಾದಿಗಳಿಗೆಲ್ಲ ಪೂರ ಈ ಒಂದು ರವಿಯ ಕಾರಣನಾಗಿರ್ತಾನೆ. ಹಾಗೆ ಇಲ್ಲಿ IAS ಆಫೀಸರ್ಸ್ ಇವರಿಗೆಲ್ಲ ಫುಲ್ಲು ರವಿಯಲ್ಲಿ ಕಾರಣನಾಗಿರ್ತಾನೆ. ಆಮೇಲೆ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್ಸು, ಈ ಪ್ರತಿಯೊಂದು ಈ ಒಂದು ಯಾಕಂದರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾವುದೇ ಆಗಲಿ ಅಂದರೆ ಒಂದು ಮುಖಂಡತ್ವ ವಹಿಸ್ಕೊಳ್ಳೋ ಒಂದು ಯಾವುದೊಂದಿರಲಿ ಪರ್ಸನ್ನು, ಗೌರ್ಮೆಂಟಲ್ಲಿರಲಿ ಪ್ರೈವೇಟಲ್ಲಿರಲಿ ಯಾವುದೇ ಚಿಕ್ಕ ಜಾಬಲ್ಲಿರಲಿ ಅವರಲ್ಲಿ ಒಂದು ಮುಖಂಡತ್ವದ ಒಂದು ಕ್ವಾಲಿಟಿ ಇದೆ. ಸೊ ಇದೊಂದು ಸಿಂಹರಾಶಿ ಒಂದು ಬ್ರೀಫಾಗಿ ನಾನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮ್ಗೆ ಗೊತ್ತಾಗಲಿ ಅಂತ. ಹಾಗೆ ಸದ್ಯಕ್ಕೆ ಈ ಒಂದು ರಾಶಿಯವರ 2ನೇ ಮನೆಯಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಮೇವರೆಗೂ ಕೇತು ಇಲ್ಲಿ ಸ್ಥಿತನಾಗಿರ್ತಾನೆ. ಲಾಸ್ಟು 1.5 ಇಯರ್ಸ್ ಹತ್ತಿರದಲ್ಲಿ ಆಗ್ತಾಯಿದೆ. ಈಗ ನೆಕ್ಸ್ಟ್ ಇನ್ನೊಂದು 2 ತಿಂಗಳು ಬಂತು ಅಂತಂದರೆ 2-3 ತಿಂಗಳು ಬಂತು ಅಂತಂದರೆ ಒಂದು ಕೇತು ಆ ಒಂದು ಜಾಗ ಬದಲಿಸ್ಕೊಂಡು ನಿಮ್ಮ ಒಂದು ಲಗ್ನದಲ್ಲಿ ಬರ್ತಾನೆ. ಸೊ ಇಲ್ಲಿ
ಕೇತು 2ನೇ ಮನೆಯಲ್ಲಿದ್ದಾಗ ಏನಂತಂದರೆ ಅವನೊಂಥರ ಯಾವುದರಲ್ಲಿ ಒಂಥರ ಆಸಕ್ತಿ ಇಲ್ಲದೆ ಇರೋ ಥರ, ಮನೆ ಬಿಟ್ಟು ಎಲ್ಲಾದರೂ ದೂರ ಹೋಗೋಣ, ಒಬ್ಬನೇ ಆಗಿರೋಣ, ಎಲ್ಲಾದರೂ ಎಲ್ಲೋ ನಾವು ಕೂತ್ಕೊಂಡ್ಬಿಟ್ಟು ಏನಾದರೂ ಒಂದು ಸ್ವಲ್ಪ ಧ್ಯಾನ ಮಾಡೋಣ ಅಥವಾ ಎಲ್ಲರಿಂದ ದೂರ ಇರೋಣ, ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಯಾರಿಗೆ? ಕೇತುವಿಗೆ. ಅವನೊಂಥರ ಸಪ್ರೇಟಾಗಿ ಇರ್ತಾನೆ. ಬಟ್ ಮಾತುಗಳು ಕೂಡ ಚೆನ್ನಾಗಿರುತ್ತೆ, ಮಾತಾಡೋದೆಲ್ಲ ಆಧ್ಯಾತ್ಮಿಕವಾಗಿ ಮಾತಾಡ್ತಾರೆ, ಆಧ್ಯಾತ್ಮಿಕ ಬುಕ್ಗಳನ್ನು ಓದೋದು ಇತ್ಯಾದಿಗಳೆಲ್ಲ ಫುಲ್ ಇವ್ರದ್ದೊಂದು ಇನ್ವಾಲ್ವ್ಮೆಂಟೇ ಒಂದು ಬೇರೆ ಆಗಿರುತ್ತೆ. ಇವರಿಗೆ ಬಂದು ಭೌತಿಕ ಇದರಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗೆ ಕೇತು ಈಗ 2ನೇ ಮನೆಯಲ್ಲಿರ್ತಾನೆ. ಮತ್ತು ಮೇ ನಂತರ ಬಂದು ಹಿಂದಿನ ಮನೆಗೆ ಹೋಗ್ತಾರೆ. ರಾಹು ಕೇತುಗಳು ಯಾವತ್ತೂ ಹಿಂದಿನ ಮನೆಗೆ ಹೋಗ್ತಾರೆ. ಅದರ ವಿಚಾರ ನಾನು ಆಮೇಲೆ ಹೇಳ್ತೀನಿ. ಹಾಗೆಯೇ ಕೇತು ನಂತರ ರಾಹು ಬಂದು ನಿಮ್ಮ ಒಂದು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಸ್ಥಾನದಲ್ಲಿ ಅಂತಂದರೆ ಇಲ್ಲಿ ಭಾಳಷ್ಟು ಇಲ್ಲಿ ಸ್ವಲ್ಪ ಅನಾರೋಗ್ಯ ಕೂಡ ನಿಮಗೆ ಆಗಿರುವ ಸಾಧ್ಯತೆಗಳಿವೆ. ಕೆಟ್ಟ ಅಭ್ಯಾಸಗಳು ಕೆಲವರು ಮಾಡುವ ಸಾಧ್ಯತೆಗಳು ಇವೆ ಆ್ಯಕ್ಚುಲಿ. ಸೊ ಇಂಥ ದುರಭ್ಯಾಸದಿಂದ ಆ್ಯಕ್ಚುಲಿ ದೂರ ಇರಬೇಕಾಗುತ್ತೆ. ಮತ್ತು ಕೆಟ್ಟವರ ಸಹವಾಸ, ಆಮೇಲೆ ಒಂದು ಯಾವುದು ಮದ್ಯಪಾನ ಮಾಡೋದು, ಅದು ಇದು ಇತ್ಯಾದಿಗಳೆಲ್ಲ ಕೂಡ ಇರುತ್ತೆ. ಅಪಘಾತ ಆಗ್ಬೋದು, ಮತ್ತು ಒಂದು ಮಾನಸಿಕವಾಗಿ ಒಂದು ಟೆನ್ಷನ್ ಆಗ್ಬೋದು, ಇಲ್ಲಾಂತಂದರೆ ಹಣಕಾಸಿನ ವ್ಯವಹಾರದಲ್ಲಿ ಮೋಸ ಕೂಡ ಆಗ್ಬೋದು. ಒಂಥರ ಹೆದರಿಕೆ ಇರುತ್ತೆ. ಯಾವುದೇ ಒಂದು ಕಾಲದಲ್ಲಿ ಅವರಿಗೆ ಒಂದು ಸ್ವಂತ ಡಿಸಿಷನ್ ಕೂಡ ಇಲ್ಲಿ ತೊಗೊಳಕ್ಕಿಲ್ಲಿ ಕಷ್ಟ ಆಗುತ್ತೆ. ಹಾಗೆ ರಾಹು ಬಂದು ಇಲ್ಲಿ ಒಂಥರ ಮಾಯೆ. ಅವನು ನಿಮಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಏನಾಗ್ತಾ ಇದೆ ಅಂತಂದರೆ ನಿಮಗೆ ಸರಿಯಾದ ಒಂದು ಡಿಸಿಷನ್ನು ತಗೊಳ್ಳಲ್ಲ. ಅಷ್ಟಮದಲ್ಲಿರುವಾಗ ಯಾವುದೇ ಒಂದು ಗ್ರಹ ಇದ್ದರೂ ಕೂಡ ಅಷ್ಟೇ ಸರಿಯಾದ ಒಂದು ಡಿಸಿಷನ್ ಕೂಡ ಇಲ್ಲಿ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆದಷ್ಟು ಆ ಒಂದು ರಾಹುವಿನ ಒಂದು ಯಾಕಂದರೆ ಅವನು ಚೆನ್ನಾಗಿದ್ದರೆ ಚೆನ್ನಾಗಿರ್ತಾನೆ. ಯಾಕಂದರೆ ಒಂದು ಒಳ್ಳೆಯ ರಾಶಿಯಲ್ಲಿ ಯಾವತ್ತೂ ಸ್ಥಿತನಾಗಿರ್ತಾನೆ. ಬಟ್ ಆ ರೀತಿ ಫಲಗಳನ್ನು ಕೊಡ್ತಾನೆ. ಇಲ್ಲಿ ಯಾರೋ ಬೇರೆ ಶುಭ ಗ್ರಹಗಳ ಜೊತೆ ಇದ್ದಾಗ ಅದೇ ಥರ ಫಲ ಕೊಡ್ತಾನೆ. ಬಟ್ ಯಾರು ಇಲ್ಲದೆ ಇದ್ದಾಗ ಆ ಒಂದು ಏನು ಕಾರಕತ್ವ ಇದೆಯಾ ಆ ಥರ ನಿಮಗಿಲ್ಲಿ ಅವನು ಆಟ ಆಡಿಸ್ತಾನೆ. ಬಟ್ ನೀವು ಅದಕ್ಕೆ ಬಗ್ಗಬಾರ್ದು. ಯಾಕಂದರೆ ಇಲ್ಲಿ ರವಿ ಮತ್ತು ರಾಹು ಇಬ್ಬರಿಗೆ ಇಲ್ಲಿ ಆಗೋದಿಲ್ಲ. ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತು ಅಂತಂದರೆ ಖಂಡಿತವಾಗಿ ಇಲ್ಲಿ ಮೋಸ ಮಾಡ್ತಾರೆ, ಇಲ್ಲ ಅಂತಂದರೆ ಬಿಸ್ನೆಸ್ ಕಂಪ್ಲೀಟಾಗಿ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಜಾತಕದಲ್ಲಿ ರವಿ ರಾಹು 2 ಸಂಬಂಧ ಇದೆ ಅಂತಂದರೆ ಆ ಒಂದು ಜಾತಕ ಕಂಪ್ಲೀಟಾಗಿ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಂಬಂಧ ಮಾಡುವಾಗ ಬಹಳ ಒಂದು ಜಾಗೃತಿ ಇರಬೇಕು. ಆಮೇಲೆ ಒಂದು ದೀರ್ಘಕಾಲದ ಒಂದು ಗ್ರಹದ ಬಗ್ಗೆ ತೆಗೆದುಕೊಳ್ಳೋದಾದರೆ ಇಲ್ಲಿ ಶನಿ ಬಂದು ಕರ್ಮಕಾರಕ. ಪ್ರತಿಯೊಂದಕ್ಕೂ ಶನಿನೇ ಕಾರಣನಾಗಿರ್ತಾನೆ ಅಲ್ವಾ. ನಮ್ಮ ಕರ್ಮಸ್ಥಾನಕ್ಕೆ ನಾವು ಮಾಡ್ತಾ ಇರೋ ಯಾವುದೇ ವೃತ್ತಿಯಾಗಿರಲಿ ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೋಸ್ಕರ ಈಗ ನೆಕ್ಸ್ಟು 2.5 ವರ್ಷ ಒಂದು ರಾಶಿಯಲ್ಲಿ ಪ್ರತಿ ರಾಶಿಯಲ್ಲಿ ಸ್ಥಿತನಾಗ್ತಾನೆ. ಈಗ ಸದ್ಯಕ್ಕೆ ನಿಮ್ಮ ಒಂದು 7ನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದಾರೆ. ಮುಂದೆ 8ನೇ ಮನೆಗೆ ಅಲ್ಲಿ ಪ್ರಯಾಣ ಮಾಡ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಈಗ ಶನಿ ನಿಮ್ಮ ಒಂದು 6ನೇ ಮನೆ ಅಧಿಪತಿ ಹಾಗೂ 7ನೇ ಮನೆ ಅಧಿಪತಿ ಕೂಡ ಆಗಿರ್ತಾನೆ. ಇಲ್ಲಿ 6ನೇ ಮನೆಯಲ್ಲಿರುವಾಗ ರೋಗ, ರಣ, ರಿಪು. ರೋಗ ಅಂತಂದರೆ ಅನಾರೋಗ್ಯ ಆಗೋದು, ಋಣ ಅಂತಂದರೆ ನಿಮ್ಮ ಒಂದು ಋಣ, ಹಿಂದಿನ ಜನ್ಮದ ಋಣ ಇರುತ್ತೆ. ರಿಪು ಅಂತಂದರೆ ಸಾಲ. ಇಲ್ಲೇನಾಗುತ್ತೆ, ಪ್ರತಿಯೊಂದು ಇಲ್ಲಿ ಅಪಘಾತಗಳು ಆಗುತ್ತೆ, ಮೇಲಿನಿಂದ ಕೆಳಗಡೆ ಬೀಳೋದಾಗುತ್ತೆ, ಮತ್ತು ಏನು ಗೊತ್ತಾ ಶತ್ರುಗಳ ಕಾಟ ಇರುತ್ತೆ. ಇದೆಲ್ಲ ಇಲ್ಲಿ ಮತ್ತು ನಿಮ್ಮ ಒಂದು ಸರ್ವೀಸು, ನೀವು ಯಾವ ಥರ ವರ್ಕ್ ಮಾಡ್ತೀರಾ ಅನ್ನೋದಕ್ಕೆ ಇಲ್ಲಿ ಒಂದು ನಿಮ್ಮ 6ನೇ ಮನೆಯಲ್ಲಿ ಸೂಚಿಸುತ್ತೆ. ಮೂಲ ಜಾತಕದಲ್ಲಿ ಶನಿ 7ನೇ ಮನೆಯಲ್ಲಿ ಸ್ಥಿತನಾಗಿದ್ದರೆ ಏನಾಗುತ್ತೆ, ನಿಮಗೆ ವಿವಾಹಕ್ಕೆ ಡಿಲೇ ಆಗಿಬಿಡುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ವಿವಾಹ ಮುಂದೂಡ್ತಾ ಹೋಗುತ್ತೆ. ಯಾಕಂದರೆ 35-38 ವರ್ಷ ತನಕ ಈ ಒಂದು ಮೂಲ ಜಾತಕದಲ್ಲಿ ಶನಿ ಇದ್ದರೆ ನಿಮ್ಮ ವಿವಾಹ ಮುಂದೂಡಲ್ಪಡುತ್ತೆ. ಇಲ್ಲಿ ಆ ಥರ ಇವಾಗ ಗೋಚಾರದಲ್ಲಿ ಈಗ ನನ್ನ ಚಂದ್ರನ ಒಂದು ಸ್ಥಿತಿಯಿಂದ ನಾನು ನಿಮಗೀಗ ಫಲಗಳನ್ನು ಹೇಳ್ತಾ ಇದ್ದೀನಿ. ಗೋಚಾರದಲ್ಲಿ 7ನೇ ಮನೆಯಲ್ಲಿ ಶನಿ ಇದ್ದಾಗ ಆದಷ್ಟು ಬೇಗ ಯುವಕ ಯುವತಿಯರಿಗೆ ವಿವಾಹದ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆದಷ್ಟು ಏನಾದರೂ ನೀವು ಆಲ್ರೆಡಿ ಏನಾದರೂ ನೀವು ಹುಡುಗ ಹುಡುಗಿ ಆ ಥರ ಏನಾದರೂ ನೀವು ಸಂಬಂಧಗಳನ್ನು ಈಗ ಬೆಳೆಸ್ತಾ ಇರೋದಾದರೆ, ಮದುವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರೋದಾದರೆ ಮಾರ್ಚ್ ಒಳಗಡೆ ಒಳ್ಳೆಯ ಸಮಯ. ಆದಷ್ಟು ಬೇಗ ಎಂಗೇಜ್ಮೆಂಟ್ ಕೂಡ ಮಾಡಿ ಮದುವೆ ಕೂಡ ಇಲ್ಲಿ ಫಿಕ್ಸ್ ಮಾಡಿ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ನೆಕ್ಸ್ಟು ಶನಿ ಬಂದು 8ನೇ ಮನೆಗೆ ಹೋದಾಗ ಇಲ್ಲಿ ನಿಮಗೆ ಅನಾನುಕೂಲ ಆಗುತ್ತೆ. ಕೆಲಸಗಳು ಸರಿಯಾದ ಸಮಯಕ್ಕೆ ಆಗೋದಿಲ್ಲ. ಎಲ್ಲ ವಿಚಾರಗಳಲ್ಲಿ ಕೂಡ ಅಡ್ಡಿ ಆತಂಕಗಳು ಕೂಡ ಇಲ್ಲಿ ಬರುತ್ತೆ. ಈ ಶನಿಯ ವಿಚಾರ ನಾನು ಮತ್ತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಶುಕ್ರನ ವಿಚಾರ ಮಾತಾಡೋದಿದ್ರೆ, ನಿಮ್ಮ ರಾಶಿಯ ಒಂದು 3ನೇ ಅಧಿಪತಿ ಹಾಗೂ 10ನೇ ಅಧಿಪತಿಯಾದ ಶುಕ್ರ ಈಗ 7ನೇ ಮನೆಯಲ್ಲಿದ್ದಾನೆ. 7ನೇ ಮನೆಯಲ್ಲಿ ಅಂತಂದರೆ ಒಂದು ವಿವಾಹ ಸ್ಥಾನ. ಇಲ್ಲಿ ವಿವಾಹ ಕೂಡ ಇಲ್ಲಿ ಆಗುತ್ತೆ. ವಿವಾಹ ಆದವರಿಗೆ ಸಂಬಂಧದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಯಾಕಂದರೆ ಒಂದು ಶುಕ್ರ ಒಂದು 7ನೇ ಮನೆಯಲ್ಲಿದ್ದರೆ ವಿವಾಹದಲ್ಲಿ ಕೂಡ ಒಂದು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ನೀವು ಸಂಬಂಧಗಳಿಗೆ ಆದಷ್ಟು ಜಾಸ್ತಿ ಒಂದು ಗಮನ ಕೊಟ್ಬಿಟ್ಟು ಇಲ್ಲಿ ಏನೋ ಒಂದು ಸಮಸ್ಯೆಗಳು ಬರೋದಂಗೆ ನೀವು ಅದನ್ನು ಪ್ರಿಕಾಷನ್ ತೊಗೋಬೇಕಾಗುತ್ತೆ. ಆಮೇಲೆ ವ್ಯಾಪಾರದಲ್ಲೂ ಅಷ್ಟೇ, ಪ್ರತಿಯೊಂದು ಇದರಲ್ಲೂ ಕೂಡ ಏನಾಗುತ್ತೆ, ನೀವು ಒಂದು ಏನೋ ಒಂದು ಅಂದ್ಕೊಳ್ತೀರಾ, ಒಂದು ಏನು ಲಾಭಾಂಶ ಬರಬೇಕಂತ ಅಂದ್ಕೊಳ್ತೀರಾ, ಅಥವಾ ಯಾರಾದರೂ ಏನಾದರೂ ನಿಮಗೆ ಇಲ್ಲಿ ಅಮೌಂಟ್ ಕೊಡಬೇಕಾಗಿರುತ್ತೆ, ಅಥವಾ ಏನಾದರೂ ನಿಮಗೆ ವಸ್ತುಗಳು ಬರಬೇಕಾಗುತ್ತೆ. ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ಇಲ್ಲಿ ನಿಮ್ಮ ಒಂದು ಕೆಲಸಗಳು ಕೂಡ ಆಗೋದಿಲ್ಲ. ಯಾಕಂದರೆ ಶನಿ ಇಲ್ಲಿ ಏನು ಮಾಡ್ತಾನೆ ಅಂತಂದರೆ
ಪ್ರತಿಯೊಂದಕ್ಕೆ ಏನು ಮಾಡ್ತಾನೆ, ಅಲ್ಲಿ ನಿಧಾನವಾಗಿ ಅವನೊಂದು ನಿಧಾನ ಪ್ರವೃತ್ತಿಯಿಂದ ಏನಾಗುತ್ತೆ, ಬಟ್ ನಿಧಾನದಲ್ಲಿ ಮಾಡಿದ್ರೆ ನಿಮಗೆ ಕಾಯುವಷ್ಟು ಪೇಷನ್ಸ್ ಇರಬೇಕು. ಬಟ್ ಪೇಷನ್ಸ್ ಇಲ್ಲ ಅಂದರೆ ಏನಾಗುತ್ತೆ, ಅಲ್ಲಿ ಮಾತಿಗೆ ಜಗಳ ಕೂಡ ಆಗುತ್ತೆ, ಮತ್ತು ನಿಮ್ಮ ಒಂದು ಕಾರ್ಯಗಳು ಕೂಡ ಸರಿಯಾದ ಒಂದು ನಿಗದಿತ ಸಮಯದಲ್ಲಿ ಕೂಡ ಇಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಪೇಷನ್ಸ್ ಇದ್ದವರು ಶನಿ ಒಂದು ಈ ಸ್ಥಿತಿಯನ್ನು ಅರ್ಥಕೊಂಡು ನೀವೇನು ಮಾಡಬೇಕು, ಆ ಒಂದು ವಿಚಾರವನ್ನು ಶನಿಯ ಒಂದು ಇದಕ್ಕೆ ಬಿಟ್ಬಿಡಬೇಕು. ಯಾಕಂದರೆ ಪರ್ಫೆಕ್ಷನ್ ಆಗಿ ಆಗಿಬಿಡುತ್ತೆ. ಬಟ್ ಏನಪ್ಪ ಅಂದರೆ ಒಂದೇ ಒಂದಂದರೆ ನಿಧಾನ ಆಗಿರುತ್ತೆ. ಯಾವುದೇ ಒಂದು ಕೆಲಸ ಆಗಲಿ ಈ ಒಂದು 7ನೇ ಮನೆಗೆ ಬಂದಾಗಲ್ಲಿ ನಿಧಾನವಾಗಿ ಆಗುತ್ತೆ. ಹಾಗೆ ಮತ್ತು ಇಲ್ಲಿ ಶುಕ್ರ ಇಲ್ಲಿ 8ನೇ ಮನೆಗೆ ಮತ್ತೆ ಈಗ ಜನವರಿ 28ರ ನಂತರ 8ನೇ ಮನೆಯಲ್ಲಿ ಹೋಗ್ತಾನೆ. ಯಾಕಂದರೆ ಅದು ಶುಕ್ರನ ಉಚ್ಚಸ್ಥಾನ. ಅಲ್ಲಿ ಉಚ್ಚಸ್ಥಾನಕ್ಕೆ ಹೋದಾಗ ಸ್ತ್ರೀಯರಿಗೆ ಅನಾರೋಗ್ಯ ಆಗುವ ಒಂದು ಸಾಧ್ಯತೆ ಇದೆ. ಮತ್ತು ಸ್ತ್ರೀಯರ ಜೊತೆ ನೀವು ಮಾತನಾಡುವಾಗಲಿ ಅಥವಾ ಅವ್ರ ಜೊತೆ ಸಂಪರ್ಕ ಯಾವುದೇ ಒಂದು ರೀತಿಯ ಒಂದು ವ್ಯವಹಾರ ಮಾಡುವಾಗಲಿ ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಇಲ್ಲಿ ತುಂಬ ನಿಮಗಿಲ್ಲಿ ಅನಾನುಕೂಲ ಆಗುತ್ತೆ. ಹಣದ ಒಂದು ಅಭಾವಗಳು ಆಗ್ಬೋದು, ಮತ್ತು ನೀವು ಸಾಲ ತೊಗೋಬೇಕಾಗ್ಬೋದು, ಹಣದಲ್ಲಿ ನಷ್ಟ ಆಗ್ಬೋದು, ಮತ್ತು ಏನಾದರೂ ಒಂದು ಆಹಾರ ಕ್ರಮದಲ್ಲಿ ಹೆಚ್ಚು ಕಮ್ಮಿ ಆಗಿಬಿಟ್ಟು ಇಲ್ಲಿ ನಿಮಗೆ ಹೊಟ್ಟೆ ಸಮಸ್ಯೆಗಳು ಕೂಡ ಇಲ್ಲಿ ಬರ್ಬೋದು. ಯಾಕಂದರೆ ಇಲ್ಲಿ ಆಲ್ರೆಡಿ ಇಲ್ಲಿ ರಾಹು ಕೂಡ ಇಲ್ಲಿ ಮೇತನಕ್ಕೆ ಇಲ್ಲಿರ್ತಾರೆ. ಇಲ್ಲಿ ಅದಕ್ಕೋಸ್ಕರ ರಾಹು ಮತ್ತು ಶುಕ್ರಲ್ಲಿ ಸೇರಿದರೆ ನಿಮ್ಮ ಆಸೆಗಳು ಜಾಸ್ತಿ ಆಗುತ್ತೆ, ನಿಮ್ಮ ನಿಯಂತ್ರಣಕ್ಕೆ ಮೇಲೆ ಹೋಗ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ ನಿಮಗೆ ಶುಕ್ರ ಅಷ್ಟಮ ಸ್ಥಾನ ಬಂದಾಗ ಹಣಕಾಸಿನ ಒಂದು ಪ್ರಾಬ್ಲಮ್ ಆಗುತ್ತೆ. ಮನೆಯಲ್ಲಿ ಸರಿಯಾದ ಕೋಆಪರೇಷನ್ ಇರೋದಿಲ್ಲ, ಮತ್ತು ಒಂದು ಚಿಕ್ಕ ಪುಟ್ಟದಾಗಿ ಶೀತ ಗಾಳಿ, ನೆಗಡಿ, ಕೆಮ್ಮು ಇತ್ಯಾದಿಗಳು ಕೂಡ ಇಲ್ಲಿ ಬರೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಹಣದ ವಿಚಾರದಲ್ಲಿ ಸಿಂಹರಾಶಿಯವರು, ಯಾಕಂದರೆ ಬೇರೆ ಒಂದು ಮುಖ್ಯ ವಿಚಾರ ಅಂತಂದರೆ ಇಲ್ಲಿ ನಿಮ್ಮ ರಾಶಿಯ ಅಧಿಪತಿ ರವಿ ಮತ್ತು ಈ ಒಂದು ಶುಕ್ರ ಇಬ್ಬರು ತುಂಬ ವೈರಿಗಳು. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂತಂದರೆ, ನೀವು ಯಾವುದೇ ಒಂದು ವ್ಯವಹಾರ ಮಾಡುವಾಗ ಅದರಲ್ಲಿ ನಿಮ್ಮ ನಿಮಗೆ ಏನು ಬೇಕು ಏನು ಬೇಡ, ಯಾವ ರೀತಿ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು, ಪ್ರತಿಯೊಂದು ವಿಷಯಕ್ಕೂ ಕೂಡ ನೀವು ಲೆಕ್ಕಾಚಾರ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಸಿಂಹರಾಶಿಯವರಿಗೆ ಬಹಳಷ್ಟು ಅಲ್ಲಿ ಹಣದ ಸಮಸ್ಯೆಯಾಗಿದೆ, ಅನಾರೋಗ್ಯ ಕೂಡ ಪ್ರಾಬ್ಲಮ್ ಇಲ್ಲಿ ಇದೆ. ಸೊ ಅದಕ್ಕೋಸ್ಕರ ನೀವು ಕೇರ್ಫುಲ್ ಆಗಿರಬೇಕು. ಶುಕ್ರ 8ನೇ ಮನೆಯಲ್ಲಿ ಬಂದಾಗ, ಯಾಕಂದರೆ 8ನೇ ಮನೆ ಅಂತಂದರೆ ಅದೇನಾಗ್ತಾ ಇದೆ, ಅದು ಲಾಂಗ್ ಟರ್ಮ್ ಲಾಂಗಿವಿಟಿ. ಇಲ್ಲಿ ಶುಕ್ರ ಆ್ಯಕ್ಚುಲಿ ಬೇರೆ ಒಂದು ರಾಶಿಗಳಲ್ಲಿ 1 ತಿಂಗಳ ಆ ಥರ ಇರ್ತಿದ್ದ. ಬಟ್ ಇವಾಗ ಈ ಒಂದು ರಾಶಿನಲ್ಲಿ ಮೀನ ರಾಶಿಯಲ್ಲಿ ಅವನ ಉಚ್ಚಸ್ಥಾನದಲ್ಲಿ 3 ತಿಂಗಳವರೆಗೆ ಕೂಡ ಇಲ್ಲಿ ಇರ್ತಾನೆ. ಅದಕ್ಕೋಸ್ಕರ ನೀವು ಹಣದ ವ್ಯವಹಾರದಲ್ಲಾಗಲಿ, ನಿಮ್ಮ ಒಂದು ಅಕೌಂಟ್ಸ್ ಸಂಬಂಧಪಟ್ಟಾಗಿ ಯಾವುದೇ ಒಂದು ವಿಚಾರದಲ್ಲಾಗಲಿ ನೀವು ಬಹಳ ಕೇರ್ಫುಲ್ಲಾಗಿ ಜಾಗೃತೆಯಿಂದ ನೀವು ಇದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈಗ ಮಾರ್ಚ್ ಎಂಡಲ್ಲಿ ಮತ್ತೆ ಈ ಕುಂಭರಾಶಿಯಿಂದ ತನ್ನ ಒಂದು ಮೂಲ ತ್ರಿಕೋಣ ರಾಶಿಯಿಂದ ಮತ್ತು ಮೀನರಾಶಿಗೆ ಅಲ್ಲಿ ಪ್ರಯಾಣ ಬೆಳೆಸ್ತಾನೆ. ಅಲ್ಲಿ ಹೋದಾಗ ಏನಾಗುತ್ತೆ, ಅಷ್ಟಮ ಸ್ಥಾನ, ಹಿರಿಯರಿಗೆ ಮನೆಯಲ್ಲಿ ಅನಾರೋಗ್ಯ ಆಗುತ್ತೆ. ಹಿರಿಯರು ಯಾರಿರ್ಬೋದು, ಅಥವಾ ಆಂಟಿ ಅಂಕಲ್ ಯಾರು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಯಾರು ಇರ್ತಾರೋ ಅವರಿಗೆಲ್ಲ ಕೂಡ ಸಮಸ್ಯೆ ಬರ್ಬೋದು, ಆರೋಗ್ಯ ಸಮಸ್ಯೆ ಬರ್ಬೋದು. ಇಲ್ಲಿ ಕೂಡ ನಿಮಗೂ ಕೂಡ ಚಿಕ್ಕ ಪುಟ್ಟ ಸಮಸ್ಯೆಗಳು ಇಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಅಷ್ಟಮ ಸ್ಥಾನ ಅಲ್ವಾ, ಇದು ಅಷ್ಟಮ ಸ್ಥಾನ ಅಂತಾರೆ, ಲಾಂಜಿವಿಟಿ ಅಂತಾರೆ. ಬಟ್ ಶನಿ ಮರಣಕಾರಕ. ಬಟ್ ಅವನು ಆಯುಷ್ಯಕ್ಕೆ ಏನಿಲ್ಲಿ ತೊಂದರೆ ಮಾಡೋದಿಲ್ಲ. ಏನಾಗುತ್ತೆ, ದೀರ್ಘಕಾಲದಲ್ಲಿ ರೋಗ ಕೊಡ್ತಾನೆ. ಯಾಕಂದರೆ 2.5 ವರ್ಷ ಈ ಒಂದು ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅದಕ್ಕೋಸ್ಕರ ಈ ಹಿಂದೆ ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ, ಸೊ ಆವಾಗ ನೀವು ಏನು ಮಾಡಬೇಕು, ಕೇರ್ಫುಲ್ ಆಗಿಬಿಟ್ಟು ಇದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಮತ್ತು ಯಾವುದೇ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದಾಗುತ್ತೆ. ಯಾಕಂದರೆ ಇಲ್ಲಿ 6ನೇ ಮನೆ ರೋಗಸ್ಥಾನ, 6ನಿಂದ ಈಗ 8ನೇ ಮನೆ ಅಂತಂದರೆ ವಿಪರೀತ ರೋಗ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ನಿಮಗೆ ಆಗಲಿ ಅಷ್ಟೇ, ನಿಮಗೇನಾದರೂ ಒಂದು ಸಮಸ್ಯೆ ಬಂತು ಅಂತಂದರೆ, ಆರೋಗ್ಯದ ಸಮಸ್ಯೆ ಬಂತು ಅಂದರೆ ಇಮಿಡಿಯೇಟಾಗಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಿಮಗೆ ಇಲ್ಲಿ ಬೇರೆ ಸಪೋರ್ಟರ್ಸ್ ಯಾವುದಿಲ್ಲ. ಯಾಕಂದರೆ ನಿಮಗೆ ಇಲ್ಲಿ ಹಣಕಾಸಿನ ಕೂಡ ಇಲ್ಲಿ ಪ್ರಾಬ್ಲಮ್ ಇರುತ್ತೆ ಇಲ್ಲಿ. ಯಾಕಂದರೆ ನೀವು ಹಣಕಾಸಿನ ಬಗ್ಗೆ ಇಲ್ಲಿ ತುಂಬ ಜನರಿಗೆ ನಾನು ಆ್ಯಕ್ಚುಲಿ ವಿಚಾರ ಮಾಡಿದರೆ ಏನಾಗ್ತಾ ಇದೆ ಅಂತಂದರೆ, ಇವರಿಗೆ ಹಣಕಾಸಿನ ತೊಂದರೆ ಆಗ್ತಾ ಇದೆ, ಮನೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಇಂಡಿವಿಜುವಲ್ ಆಗಿ ನಿಮ್ಮ ಒಂದು ವೈಯಕ್ತಿಕವಾದ ಒಂದು ಕೆಪಾಸಿಟಿಯಿಂದ ನೀವು ಇದನ್ನು ನಿಮ್ಮ ಆದಾಯವನ್ನು ವೃದ್ಧಿ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ತಲೆ ಮೇಲೆ ಬಹಳಷ್ಟು ಈಗ ಜವಾಬ್ದಾರಿ ಇದೆ. ಮನೆಯಲ್ಲಿ ಹಿರಿಯರ ಒಂದು ಆರೋಗ್ಯ ನೋಡ್ಕೋಬೇಕಾಗುತ್ತೆ, ನಿಮ್ಮ ಮಕ್ಕಳನ್ನು ನೋಡ್ಕೋಬೇಕಾಗುತ್ತೆ, ನಿಮ್ಮ ಫೈನಾನ್ಸ್ ಬಗ್ಗೆ ನೋಡ್ಕೋಬೇಕಾಗುತ್ತೆ, ನಿಮ್ಮ ಒಂದು ಕೆಲಸದ ಬಗ್ಗೆ ಕೂಡ ನೋಡ್ಕೋಬೇಕಾಗುತ್ತೆ. ನೀವು ಆಲ್ ಇನ್ ಒನ್ ಆಗಿಬಿಡ್ತೀರ ಈಗ. ಅದಕ್ಕೋಸ್ಕರ ನೀವು ಪ್ರತಿಯೊಂದು ವಿಚಾರದಲ್ಲಿ ಕ್ರಮಬದ್ಧತೆಯಿಂದ ನೀವು ಇಲ್ಲಿ ಇರಬೇಕಾಗುತ್ತೆ. ಹಣಕಾಸಿನ ಬಗ್ಗೆ ನಿಮಗೆ ಈಗ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಗುರು ಕೂಡ ಇಲ್ಲಿ 10ನೇ ಸ್ಥಾನದಲ್ಲಿ, ನಿಮ್ಮ 10ನೇ ಮನೆ, ನಿಮ್ಮ ಪ್ರೊಫೆಷನಲ್ ಯಾವುದೋ ಒಂದು ಇದೆಯಲ್ಲ, ಮನೆ ಇದೆಯಲ್ಲ, ಆ ಮನೆಯಲ್ಲಿರುವ ಕಾರಣ ನಿಮಗೆ ಸಾಧಾರಣವಾದ ಫಲ ಕೊಡ್ತಾನೆ. ಅಲ್ಲಿ ಮಿಶ್ರ ಫಲನ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಹಣಕಾಸು ಆ್ಯಕ್ಚುಲಿ ನಿಮಗೆ ಏನಾದರೂ ಬ್ಯಾಂಕಿಂದ ಲೋನ್ ತೊಗೊಂಡಿರ್ತೀರ, ಮನೆಗೆ ಏನಾದರೂ EMI ಏನೋ ಮಾಡಿಸ್ತಿರ್ತೀರ. ಸೊ ಆವಾಗ ನಿಮಗೆ ಇಲ್ಲಿ ಕಟ್ಟಲಿಕ್ಕೆ ಇಲ್ಲಿ ಅಷ್ಟಮ ಬಂದಾಗ ಶನಿ, ಯಾಕಂದರೆ ಇಲ್ಲಿ ಕೆಲಸದಲ್ಲಿ ಕೂಡ ಇಲ್ಲಿ ಸಮಸ್ಯೆ ಆಗಿಬಿಡುತ್ತೆ. ಇಲ್ಲಿ ನಿಮಗೆ ಇಲ್ಲಿ ಕಟ್ಟೋದಕ್ಕೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ನೀವು ಹಿಂದೆ ಏನಾದರೂ ನಿಮ್ಮದು ಯಾವುದಾದ್ರೂ ಒಂದು ಅಮೌಂಟ್ ಇದ್ದರೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೊಂಬಿಡಿ ಆದಷ್ಟು. ಮತ್ತು ಮುಂದೆ ನಾನು ಸಾಲ ತೊಗೊಳ್ತೀನಿ, ಏನಾದರೂ ಮಾಡ್ತೀನಿ ಅನ್ನೋ ವಿಚಾರಕ್ಕೆ ನೀವು ಖಂಡಿತ ಇಲ್ಲಿ ಹೋಗಬಾರ್ದು. ಹೋದರೆ ನಿಮಗೆ ಇಲ್ಲಿ ಸಮಸ್ಯೆ ಆಗುತ್ತೆ, ನಿಮಗೆ ಬ್ಯಾಕ್ ಸಪೋರ್ಟ್ ಯಾರೂ ಇರೋದಿಲ್ಲ. ಶನಿಯ ಒಂದು ಸ್ಥಿತರಾಶಿಯಿಂದ ನಾನು ಹೇಳಿದ್ದು ಯಾವಾಗ ಅಂತಂದರೆ,
ಏಪ್ರಿಲಿಂದ ಈ ಮೀನರಾಶಿಯಲ್ಲಿ ಯಾವಾಗ ಶನಿ ಸ್ಥಿತನಾಗ್ತಾನೆ ಅಷ್ಟಮ ಸ್ಥಾನದಲ್ಲಿ, ಅಲ್ಲಿಂದ ಅವನ ಒಂದು ದೃಷ್ಟಿಗಳ ಪ್ರಕಾರ ನೋಡೋದಿದ್ರೆ ಅವನ ಒಂದು 3ನೇ ದೃಷ್ಟಿ ಬಂದುಬಿಟ್ಟು ನಿಮ್ಮ ಒಂದು ರಾಶಿಯ 10ನೇ ಮನೆ ಮೇಲೆ ಇರುತ್ತೆ. 10ನೇ ಮನೆ ಅಂತಂದರೆ ಪ್ರೊಫೆಷನಲ್ ವರ್ಕ್, ನೀವು ಏನು ಜಾಬ್ ಮಾಡ್ತಾ ಇದ್ದೀರಾ ಆ ಒಂದು ಜಾಬ್ ಮೇಲೆ ಈಗ ಕಾನ್ಸಂಟ್ರೇಷನ್ ಬಗ್ಗೆ ಇರುತ್ತೆ. ಇಲ್ಲಿ ನೀವು ತುಂಬ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ಯಾಕಂದರೆ ಒಂದು ಶನಿ ಗುಣ ಏನಂತಂದರೆ ತುಂಬ ಆಲಸ್ಯತನ. ಯಾವುದೋ ಒಂದು ವಿಚಾರಕ್ಕೆ ನೀವು ಆಲಸ್ಯ ಮಾಡಿಕೊಂಡು ಸರಿ ಹೋಗಿ ಇವತ್ತು ನೋಡೋಣ ನಾಳೆ ನೋಡೋಣ ಅಂತ ನೀವು ಪೋಸ್ಟ್ಪೋನ್ ಮಾಡ್ತಾ ಹೋಯಿತು ಅಂತಂದರೆ ಏನಾಗುತ್ತೆ, ಅಲ್ಲಿ ನಿಮಗೆ ಈಗ ನೀವು ಮಾಡ್ತಾ ಇರೋ ಒಂದು ಉದ್ಯೋಗದಲ್ಲಿ ಹಾಗೆ ಅವರಿಗೆ ಏನೋ ಒಂದು ಬಹಳ ಒಂದು ಎಮರ್ಜೆನ್ಸಿ ಇರುತ್ತೆ, ನೀವು ಅರ್ಜೆಂಟಾಗಿ ಮಾಡಿಕೊಡ್ಬೇಕು ಅಂತ ಹೇಳಿರ್ತಾರೆ. ನೀವು ಅದನ್ನು ಡಿಲೇ ಮಾಡಿಕೊಂಡು ಆಲಸ್ಯ ಮಾಡಿಕೊಂಡು ಆ್ಯಕ್ಟಿವ್ ಇಲ್ಲದೆ ಇನ್ನೇನೋ ಬೇರೆ ಆ್ಯಕ್ಟಿವಿಟೀಸ್ಗಳು ಮಾಡ್ಕೊಂಡ್ಬಿಟ್ಟು ನೀವು ಮಾಡ್ತಾ ಇರೋ ಕೆಲಸಗಳನ್ನು ನೀವು ಡಿಲೇ ಮಾಡ್ಕೊಂಡು ಮಾಡಿತ್ತು ಅಂತಂದರೆ ನಿಮಗೆ ಒಂದೆರಡು ಸರ್ತಿ ಅವರು ಎಕ್ಸ್ಕ್ಯೂಸ್ ಕೊಡ್ತಾರೆ, ಮತ್ತು ಪ್ರತಿಯೊಂದು ಸಾರಿ ಕೊಡ್ತಾರೆ ಅವರು. ಮತ್ತು ನಿಮ್ಗೆ ಏನಾಗುತ್ತೆ ಮತ್ತೆ ಬೈತಾರೆ, ಮತ್ತು ನೀವು ಅಪ್ಸೆಟ್ ಆಗಿಬಿಡ್ತೀರಾ. ಮತ್ತು ಇಲ್ಲಿ ಏನಾಗುತ್ತೆ, ನಿಮಗೆ ಆದಾಯಕ್ಕೆ ಇಲ್ಲಿ ಸಮಸ್ಯೆ ಇದೆ. ಇಲ್ಲಿ ಆದಾಯಕ್ಕೆ ಸಮಸ್ಯೆ ಇರೋ ಕಾರಣ ನೀವು ಏನು ಮಾಡಬೇಕು, ಇಲ್ಲಿ ಆದಷ್ಟು ನೀವು ಬಗ್ಗಿಕೊಂಡು ನೋಡಬೇಕಾಗುತ್ತೆ. ಮತ್ತು ನಿಮ್ಮಲ್ಲಿ ಶಾಂತಿ ಸಮಾಧಾನ ಇರಬೇಕು. ನೀವು ಮಾತಲ್ಲಿ ಕೂಡ ಹಾಗೆ ತುಂಬ ರಫ್ನೆಸ್ ಇರಬಾರ್ದು. ಮಾತಾಡುವಾಗ ಶಾಂತಿಯಿಂದ ಮಾತಾಡಬೇಕು. ನಿಮ್ಮ ಕೆಲಸ ಈಗ ಆಗಬೇಕು, ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮ ಆದಾಯನೂ ಕೂಡ ಈಗ ಸರಿಯಾಗಿ ನೋಡ್ಕೋಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ಆದಾಯ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ, ಪ್ರಮೋಷನ್ಸ್ ಎಲ್ಲ ಬರುತ್ತೆ. ಬಟ್ ಇವಾಗಿನ ಒಂದು ಸಿಚುವೇಷನಲ್ಲಿ ಟಿಲ್ ಬಂದುಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಟಿಲ್ ಮೇವರೆಗೂ ಮೇ 19th ಕೂಡ ನೀವು ಏನು ಮಾಡಬೇಕು, ಆದಷ್ಟು ನಿಮ್ಮ ಕೆಲಸದಲ್ಲಿ ತುಂಬ ಕಾನ್ಸಂಟ್ರೇಷನ್ ತೊಗೋಬೇಕಾಗುತ್ತೆ. ಯಾವುದೇ ಒಂದು ವಿಚಾರದಲ್ಲಿ ಅವಸರದ ನಿರ್ಧಾರ ಬೇಡ, ಯಾಕಂದರೆ ನಿಮ್ಮ ಮೇಲೆ ಎಲ್ಲ ಜವಾಬ್ದಾರಿ ಇರುತ್ತೆ. ಆಮೇಲೆ ಒಂದು ಶನಿಯ ಒಂದು 7ನೇ ಒಂದು ದೃಷ್ಟಿ ಬಂದು ನಿಮ್ಮ ರಾಶಿಯ ಒಂದು 2ನೇ ಮನೆಯಲ್ಲಿರುತ್ತೆ. 2ನೇ ಮನೆ ಅಂತಂದರೆ ನಿಮ್ಮ ಒಂದು ಕುಟುಂಬ ಸ್ಥಾನ ಆಗಿರುತ್ತೆ. ಈ ಕುಟುಂಬ ಸ್ಥಾನದಲ್ಲಿ ನಿಮ್ಮ ಒಂದು ಮಾತಿನ ಒಂದು ಶೈಲಿ, ನೀವು ಮಾತನಾಡುವಾಗ ಏನಾಗುತ್ತೆ, ಇನ್ನೊಬ್ಬರಿಗೆ ಒಂಥರ ಇರಿಟೇಟ್ ಆಗುತ್ತೆ, ರಫ್ನೆಸ್ ಇರುತ್ತೆ. ಹೇಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಸೋಲ್ಜರ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಹೆಂಗೆ ಮಾತಾಡ್ತಾರೆ, ತುಂಬ ಗಡ್ಸಾಗಿ ಮಾತಾಡ್ತಾರೆ. ಸೊ ಈ ಮಾತಾಡುವಾಗ ಇನ್ನೊಬ್ಬರಿಗೆ ಯಾಕಪ್ಪ ಇವರು ಹಿಂಗೆ ಮಾತಾಡ್ತಾ ಇದ್ದಾರೆ, ಇಷ್ಟೊಂದು ರಫ್ ಆಗಿ ಯಾಕೆ ಮಾತಾಡ್ತಾ ಇದ್ದಾರೆ, ನೀವು ಮಾತಾಡೋ ಸ್ಟೈಲ್ ಅದೇ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಮತ್ತು ತಿಂಡಿ ಊಟದ ವಿಚಾರದಲ್ಲೂ ಅಷ್ಟೇ ತುಂಬ ನಿಧಾನವಾಗಿ ಮಾಡಿರ್ತೀರ. ಸೊ ನಿಮ್ಗೆ ಏನು ಗೊತ್ತಾ, ನಿಮ್ಮ ಸ್ಟೈಲ್ ಅದು ನಿಮಗೆ ಯಾರು ಹೇಳಿದ್ರು ನಿಮ್ಗೆ ಸಡನ್ ನಿಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಸಪೋಸ್ ಏನಾದರೂ ಯಾವುದೊಂದು ಬಸ್ ಒಂದು ಇನ್ ಟೈಮಿಗೆ ಬರುತ್ತೆ, ನೀವು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅಂದ್ಕೊಳ್ಳೋಣ, ಆ ಬಸ್ಸು ಹೋದರೆ ಹೋಗಲಿ ಇನ್ನೊಂದು ಬಸ್ ಬರುತ್ತೆ ಅನ್ನೋ ಒಂದು ತೀರ್ಮಾನ ನೀವು ಮಾಡಿಬಿಡ್ತೀರಲ್ಲಿ. ಬಟ್ ಆ ಥರ ಇರಬಾರ್ದು. ನೀವು ತುಂಬ ಎಷ್ಟು ಆ್ಯಕ್ಟಿವ್ ಆಗ್ತೀರಾ ಅಷ್ಟು ನಿಮಗೆ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಶನಿಯ ಒಂದು 10ನೇ ಮನೆ ದೃಷ್ಟಿ ಬಂದು ನಿಮ್ಮ ರಾಶಿಯ ಒಂದು 5ನೇ ಮನೆಗೆ. 5ನೇ ಮನೆ ಅಂತಂದ್ರೆ ಏನು, ನಿಮ್ಮ ಒಂದು ಪುತ್ರನಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಾಗೆ. ಹಣಕಾಸಿನಲ್ಲಿ ಬರ್ತಾ ಇರೋ ದುಡ್ಡು ಕೂಡ ಸರಿಯಾಗಿ ನಿಮಗೆ ಬರೋದಿಲ್ಲ. ಮಕ್ಕಳಿಗೆ ವಿದ್ಯೆಯಲ್ಲಿ ಆಲಸ್ಯ ಆಗಿಬಿಡುತ್ತೆ. ಹಾಗಂತ ಆಲಸ್ಯ ಮಾಡ್ತಾ ಇದ್ದಾನೆ, ಅವನು ಓದ್ತಾ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರಬೇಡಿ. ಯಾಕಂದರೆ ಮಕ್ಕಳಿಗೆ ಈ ಒಂದು 5ನೇ ಮನೆಗೆ ಶನಿ ಬಂದಾಗ, ಶನಿ ವಿದ್ಯೆಗೆ ಆ್ಯಕ್ಚುಲಿ ಅವನು ವಿದ್ಯಾಕಾರಕ ಅಲ್ಲ, ಅವನು ವಿದ್ಯೆಗೆ ವಿರುದ್ಧ ಗ್ರಹ ಅವನು. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಶನಿ ಬಂದಾಗ ಮಕ್ಕಳೆಲ್ಲ ಆಟೋಮೆಟಿಕ್ಕಾಗಿ ಆಲಸ್ಯ ಬಂದುಬಿಡುತ್ತೆ. ನೀವು ಅವ್ರನ್ನ ಸಪೋರ್ಟ್ ಕೊಟ್ಬಿಟ್ಟು, ಪೋಷಕರು ಸಪೋರ್ಟ್ ಕೊಟ್ಬಿಟ್ಟು ಅವ್ನು ಇದು ಮಾಡಬೇಕು. ಮತ್ತು ಬೇರೆ ಏನಾದರೂ ಅವರೀಗ ಆಟೋಟ ಸ್ಪರ್ಧೆ ಇರ್ಬೋದು, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ರೈಟಿಂಗ್ಸ್ ಸಂಬಂಧಪಟ್ಟಾಗಿರ್ಬೋದು, ಅದರಲ್ಲೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ಅದು ಎಕ್ಸ್ಟ್ರಾ ಕ್ಯೂರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಅದರಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಬೇಡಿ. ಯಾಕಂದರೆ ಯಾವುದೇ ಒಂದು ತಂದೆ ತಾಯಿಗೂ ಅಷ್ಟೇ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು. ಹೇಗೂ ನೀವು ಒಂದು ಸಿಂಹರಾಶಿ ಇರೋದು, ರಾಜನ ಮಗ ರಾಜನ ರಾಣಿ ಚೆನ್ನಾಗಿರ್ಬೇಕಂತ ಅಂದ್ಕೊತಾರಲ್ಲ. ಮುಂಚಿನ ಕಾಲದಲ್ಲಿ ಹೆಂಗೆ ಯುದ್ಧ ಎಲ್ಲ ಮಾಡಬೇಕಂದ್ರೆ ಮಕ್ಕಳಿಗೆ ಕಲಿಸುವಾಗ ಕತ್ತಿ ವರ್ಷ ಇರುತ್ತೆ, ಕುದುರೆಗೆ ಸಂಬಂಧಪಟ್ಟಾಗೆ ಓಡಿಸೋದಿರುತ್ತೆ, ಪ್ರತಿಯೊಂದು ಇರುತ್ತಲ್ವ ಹಿಂದಿನ ಕಾಲದಲ್ಲಿ. ಸೊ ಅದೇ ಥರ ನೀವು ಏನು ಮಾಡಬೇಕು, ಇಲ್ಲಿ ನೀವು ಮಕ್ಕಳನ್ನು ನೀವು ಎಜುಕೇಟ್ ಮಾಡಬೇಕು. ಅವರಿಗೆ ಯಾವ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಇದು ಮಾಡಿ. ಆಮೇಲೆ ನೀವು ಹಣದ ವಿಚಾರವಾಗಿ, ಮಾನಸಿಕವಾಗಿ ಒಂದು ನೆಮ್ಮದಿ ಕಳ್ಕೊಳ್ಳೋ ಒಂದು ಸಾಧ್ಯತೆಗಳು ಇಲ್ಲಿವೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ನೀವು ಮತ್ತು ಹಿಂದಿನ ವಿಚಾರಗಳು ಇರ್ಬೋದು, ದುಃಖದ ವಿಚಾರಗಳಿರ್ಬೋದು, ಮತ್ತು ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಎಲ್ಲ ಆಲೋಚನೆ ಮಾಡಿ ನಿಮ್ಮಲ್ಲಿ ಏನೋ ಒಂಥರ ಭಯ, ಆತಂಕ ಕೂಡ ಇಲ್ಲಿ ಆಗೋ ಸಾಧ್ಯತೆಗಳಿವೆ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ವಿಚಾರದಲ್ಲಿ ಸರಿಯಾದ ಒಂದು ತೀರ್ಮಾನ ಮಾಡಿ. ಯಾಕಂದರೆ ಸಮಯದ ಅಭಾವ ಕೂಡ ನಿಮಗೆ ಇರೋದ್ರಿಂದ ಏನಾಗ್ತಾ ಇದೆ, ನೀವು ಎಲ್ಲ ರೀತಿಯಲ್ಲಿ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲ ವಿಚಾರಗಳು ಮನಸ್ಸಿಂದ ದೂರ ತಳ್ಳಿಬಿಡಿ. ನಿಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಇಲ್ಲಾಂದರೆ ಏನಾಗುತ್ತೆ, ಪ್ರತಿಯೊಂದು ವಿಚಾರಕ್ಕೂ ನೀವು ಒಂದೊಂದು ಕಡೆ ಸ್ಟಕ್ ಆಯಿತು ಅಂತಂದರೆ, ನೀವು ಒಂದು ಕಡೆ ಸ್ಟಕ್ ಆಯಿತು ಅಂದರೆ ಎಲ್ಲ ಕಡೆಯಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಶಾಂತಿ ಸಮಾಧಾನದಿಂದ ತಾಳ್ಮೆಯಿಂದ ನಿಮ್ಮ ಮಾತುಗಳು ಅಷ್ಟೇ, ನೀವು ಮಾತಾಡುವ ಮಾತುಗಳು ಕೂಡ ಇನ್ನೊಬ್ಬರಿಗೆ ಹಿತವಾಗಿರಬೇಕು ವಿನಃ ನಿಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಕಷ್ಟ ಕೊಡಬಾರ್ದು. ಮೇ 19 ನಂತರ ಗುರು ಈಗ 10ನೇ ರಾಶಿಯಿಂದ 11ನೇ ಸ್ಥಾನಕ್ಕೆ ಬರ್ತಾನೆ. 11ನೇ ಸ್ಥಾನ ನಿಮ್ಮ ಲಾಭಸ್ಥಾನ ಆಗುತ್ತೆ. ನೋಡಿ, ಈಗ ನಿಮಗೆ ಇಲ್ಲಿ ಲಾಭಸ್ಥಾನಕ್ಕೆ ಬಂದಾದಮೇಲೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ನೋಡಿ. ನಿಮ್ಮ ಆದಾಯ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದು ಆದಾಯ ಅಂತಂದರೆ ನಿಮಗೀಗ ಪ್ರಯಾಣ ಮಾಡೋದ್ರಿಂದ ಆದಾಯ ಆಗ್ಬೋದು, ಬಂಧುಗಳಿಂದ ಆದಾಯ ಆಗ್ಬೋದು, ಅಥವಾ ಸೋದರ ಮಾವನಿಂದ ಕೂಡ ಇಲ್ಲಿ ಅನುಕೂಲ ಆಗುತ್ತೆ. ಆಮೇಲೆ ನಿಮ್ಮ ಸಪೋರ್ಟರ್ಸ್, ನಿಮ್ಮ ತಂದೆ ತಾಯಿಗಳಿಂದ ಕೂಡ ನಿಮಗಿಲ್ಲಿ ಅನುಕೂಲ ಆಗುತ್ತೆ. ನಿಮ್ಮ ಒಂದು ಯಾರು ವಿವಾಹ ಆದರೆ ನಿಮ್ಮ ಒಂದು ಪತಿಯಿಂದ ಕೂಡ ನಿಮಗಿಲ್ಲಿ, ಅಥವಾ ಲೇಡಿ ಸಿಕ್ಕಿದ್ರೆ ಪತಿಯಿಂದ
ಸೊ ಜೆಂಟ್ಸಿಗಾದರೆ ಅವರ ಸಂಗಾತಿಯಿಂದ ಕೂಡ ಇಲ್ಲಿ ಅನುಕೂಲ ಆಗುತ್ತೆ. ಸೊ ಮತ್ತು ನೀವು ನಿಮಗೆ ಏನು ಮನಸ್ಸಲ್ಲಿ ಅಂದುಕೊಂಡಿದ್ದೀರಾ ಅದೆಲ್ಲ ಕಾರ್ಯಗಳು ಒಂದೊಂದಾಗಿ ನೆರವೇರಲಿಕ್ಕೆ ಶುರು ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಆದಾಯ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಮಾಡಬೇಕು. ಅಥವಾ ನೀವು ಹಿಂದೆ ಯಾವುದಾದ್ರೂ ಡೆಪಾಸಿಟ್ ಮಾಡಿದ್ದಿದ್ರೆ ಅಥವಾ ಏನಾದರೂ ಯಾವುದು ಅಮೌಂಟ್ ಬರಬೇಕು ಅಂದರೆ ಅದು ಕೂಡ ಇಲ್ಲಿ ಬರುವ ಸಾಧ್ಯತೆಗಳು ಇವೆ. ಬಹಳಷ್ಟು ಜನ ನಾನು ಕೇಳ್ತಾ ಇರ್ತಾರೆ, ಸಿಂಹರಾಶಿಯವರು, ನನಗೆ ಯಾವುದೋ ಒಂದು ಅಮೌಂಟ್ ಬರಬೇಕಾಯಿತು, ಡೆಪಾಸಿಟ್ ಮಾಡಿದ್ದೀವಿ, ಅದು ಕೆಲವು ಬರುತ್ತಾ ಇಲ್ವಾ, ಯಾವಾಗ ಬರುತ್ತೆ ಆ ಥರ ಎಲ್ಲ ಕೇಳ್ತಿರ್ತಾರೆ. ಅದಕ್ಕೆ ನಾನು ಈ ಒಂದು 11ನೇ ಮನೆಗೆ ಇಲ್ಲಿ ಗುರುಸ್ಥಿತನಾದ ಏನಾಗುತ್ತೆ, ನಿಮಗೆ ಇಲ್ಲೊಂದು ಗುರುಬಲ ಬರುತ್ತೆ. 11ನೇ ಮನೆ ಅಂತಂದರೆ ಎಲ್ಲ ರೀತಿ ಲಾಭ, ಫ್ರೆಂಡ್ಸ್ಗಳಿಂದ ಕೂಡ ಇಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ನೀವು ಯಾರ್ಯಾರಿಗೂ ದುಡ್ಡು ಕೊಟ್ಟಿರ್ತೀರ ಮುಂದೆ, ಯಾಕಂದರೆ ನೀವು ದುಡ್ಡು ಕೊಡೋದ್ರಲ್ಲಾಗಲಿ ಒಬ್ಬರಿಗೆ ಒಂದು ಏನೋ ದಾನ ಮಾಡೋದ್ರಲ್ಲಿ ನೀವು ಎತ್ತಿದ ಕೈ. ಆ್ಯಕ್ಚುಲಿ ನಿಮಗೆ ಒಂದು ಆ ಥರದಲ್ಲಿ ನಿಮಗೆ ಏನಿದಿರಲಿಲ್ಲ, ನೋಡೋಕ್ಕೆ ಮಾತ್ರ ಸ್ವಲ್ಪ ರಫ್ನೆಸ್ ಇರುತ್ತೆ ನಿಮ್ಮ ನೋಡೋದಕ್ಕೆ, ಬಟ್ ನಿಮ್ಮ ಒಂದು ಹಾರ್ಟ್ ಬಂದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ನಿಮ್ಮ ಒಂದು ಸಕಾಲಕ್ಕೆ ನಿಮಗೆ ಎಲ್ಲ ಕಡೆಯಿಂದ ಆತ್ಮೀಯರಿಂದಲಾಗಲಿ ಎಲ್ಲ ಒಂದು ರಿಲೇಷನ್ ಕಡೆಯಿಂದಾಗಲಿ ಎಲ್ಲ ಕಡೆಯಿಂದ ನಿಮಗೆ ಇಲ್ಲಿ 11ನೇ ಮನೆಗೆ ಗುರು ಬಂದಾಗ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಆದಾಯ ಕೂಡ ನಿಧಾನವಾಗಿ ಏರ್ತಾ ಇರುತ್ತೆ. ನೀವು ಮತ್ತು ಎಲ್ಲ ಒಂದು ಅನಾರೋಗ್ಯ ಇರಲಿ, ಆಮೇಲೆ ನಿಮ್ಮ ಒಂದು ಯಾವುದು EMI ಇರಲಿ, ಬ್ಯಾಂಕಿಂದ ತೊಗೊಂಡಿದ್ದ ಸಾಲ ಇರಲಿ, ಪ್ರತಿಯೊಂದಕ್ಕೂ ನಿಮಗೆ ಏನಾಗುತ್ತೆ ಇಲ್ಲಿ ಅನುಕೂಲ ಆಗುತ್ತೆ. ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ನಂತರ ರಾಹು ಕೇತುಗಳು ಕೂಡ ಇಲ್ಲಿ ಚೇಂಜ್ ಆಗುತ್ತವೆ. ಇಲ್ಲಿ ಈಗ ಕೇತು ಬಂದುಬಿಟ್ಟು ನಿಮ್ಮ ರಾಶಿಯಲ್ಲಿ ಸ್ಥಿತನಾಗ್ತಾನೆ. ನೆಕ್ಸ್ಟು ಈಗ ಕನ್ಯಾ ರಾಶಿಯಲ್ಲಿದ್ದಾರೆ, ನೆಕ್ಸ್ಟು ಸಿಂಹ ರಾಶಿಗೆ ಬರ್ತಾರೆ. ಆವಾಗ ಬಂದಾಗ ತಂದೆಯ ಒಂದು ಆರೋಗ್ಯದಲ್ಲಿ ಏರುಪೇರಾಗುವ ಇಲ್ಲಿ ಸಾಧ್ಯತೆ ಇದೆ. ಪ್ರಾಪರ್ಟಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಇವೆ. ಅದಕ್ಕೋಸ್ಕರ ಈ ಒಂದು ಪಿತ್ತ ಇರ್ಬೋದು, ಉಷ್ಣ ಪ್ರಕೋಪ ಇರ್ಬೋದು, ಯಾಕಂದರೆ ಇದು ಬಂದು ರವಿಯ ರಾಶಿ, ಇಲ್ಲಿ ಬಂದು ಹೀಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಆಗ್ಬಿಟ್ಟು ಸ್ವಲ್ಪ ಒಂದು ಸಮಸ್ಯೆಗಳು ಬರ್ಬೋದು. ಇಲ್ಲಿ ನೀವು ಯಾವುದೇ ಒಂದು ಕಾರ್ಯಕ್ಕೂ ನೀವು ಧೈರ್ಯ ಕೆಡಬಾರ್ದು. ಯಾಕಂದರೆ ನೀವು ಧೈರ್ಯವೇ ಹಿಮಾಲಯ ಅಂತ ಹೇಳ್ಕೊಂಡು ನೀವು ಅಂದ್ಕೋಬೇಕು. ಯಾಕಂದರೆ ನೀವು ಧೈರ್ಯ ಕೆಟ್ಟರೆ ಬೇರೆಯವರಿಗೆಲ್ಲ ಇಲ್ಲಿ ಅಧೈರ್ಯ ಆಗಿಬಿಡುತ್ತೆ. ಅದಕ್ಕೋಸ್ಕರ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಒಂದು ವಿಚಾರ ಕೂಡ ನಿಮಗೆ ಇಲ್ಲಿ ನೆನಪು ಬರಬೇಕು. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಧೈರ್ಯ ಕೆಡದೆ ಮುಂದೆ ಯಾವ ರೀತಿ ಅದನ್ನು ನಡೆಸ್ಕೊಂಡು ಹೋಗಬೇಕು. ಅನಾರೋಗ್ಯ ಆಯಿತು ಅಂತಂದರೆ ಅದಕ್ಕೆ ಸರಿಯಾದ ಒಂದು ವೈದ್ಯರನ್ನು ಕರ್ಕೊಂಡು ಏನಾದರೂ ಮಾಡಿ ಅದನ್ನ ಮತ್ತೆ ಅವ್ರನ್ನ ಹುಷಾರು ಮಾಡೋ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ನಿಮಗೊಂದು ಕೆಲವು ಒಂದು ಟೆಸ್ಟ್ಗಳು ಅಂತ ನೀವು ಅಂದ್ಕೋಬೇಕು. ಇವೆಲ್ಲ ಟೆಸ್ಟ್ಗಳನ್ನು ನೀವು ಪಾಸಾಗಿ ನೀವು ಈಗ ಬಂದೇ ಹೋಗಬೇಕು ಅಂತಂದರೆ ಇದನ್ನೆಲ್ಲ ನೀವೀಗ ಫೇಸ್ ಮಾಡಬೇಕಾಗುತ್ತೆ. ಇಲ್ಲಿ ರಾಹು ಬಂದು ನಿಮ್ಮ ಒಂದು ರಾಶಿಯ 7ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಈಗ ರಾಹು ಆಲ್ರೆಡಿ ಮೇವರೆಗೂ ಈಗ 8ನೇ ಮನೆಯಲ್ಲಿರ್ತಾನೆ. ಆಲ್ರೆಡಿ ಹೇಳಿದ ನಾನು ನಿಮಗೆ ಸಾಕಷ್ಟು ಕಷ್ಟ ಬರ್ತಾಯಿದೆ, ಅವಮಾನ ಆಗ್ತಾಯಿದೆ ಅದು ಅಂತ. ಈಗ ಮತ್ತೆ ಹಿಂದಿನ ರಾಶಿಗೆ ಹೋಗ್ತಾನೆ, ಕುಂಭ ರಾಶಿಗೆ ಬರ್ತಾನೆ. ಇಲ್ಲೇನಾಗ್ತಾಯಿದೆ, ಇಂಟರ್ಚೇಂಜ್ ಆಗುತ್ತೆ. ಇಲ್ಲಿ ಶನಿ ಬಂದುಬಿಟ್ಟು ರಾಹು ಇರುವ ರಾಶಿಗೆ ಹೋಗ್ತಾರೆ, ಮೀನ ರಾಶಿಗೆ. ರಾಹು ಬಂದು ಇಲ್ಲಿ ಶನಿ ಮನೆಗೆ ಹೋಗ್ತಾನೆ. ಯಾಕಂದರೆ ಶನಿ ಮತ್ತು ರಾಹು ಫಲ ಇಬ್ಬರು ಕೊಡೋದ್ರಲ್ಲಿ ಒಂದೇ ಥರ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ, ನಿಮಗೆ ಆದಾಯ ಹೊರದೇಶದಿಂದ ಒಂದು ಆದಾಯ ಆಗುವ ಒಂದು ಸಾಧ್ಯತೆಗಳು ಕೂಡ ಇವೆ. ಯಾಕಂದರೆ ನಿಮಗೆ ಆಲ್ರೆಡಿ ಇಲ್ಲಿ ಆದಾಯ ಕಮ್ಮಿ ಇರೋದ್ರಿಂದ ನಿಮಗೆ ಆದಾಯವನ್ನು ಹೊಂದಿಸಬೇಕಾಗುತ್ತೆ. ಇಲ್ಲಿ ನಿಮಗೆ ಗುರುವಿನಿಂದ ಅನುಕೂಲ ಆಗುತ್ತೆ ಒಂದು ಕಡೆ, ಇನ್ನೊಂದು ಕಡೆ ನಿಮಗೀಗ ಹೊರದೇಶದಿಂದ ಕೂಡ ನಿಮಗೆ ಇಲ್ಲಿ ಅನುಕೂಲ ಆಗ್ಬೋದು. ಮತ್ತು ಏನಾದರೂ ಕೆಲವು ಬಿಸ್ನೆಸ್ಗಳು ಮಾಡೋದಿದ್ರೂ ಕೂಡ, ಈಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡೋದಿದ್ರು ಕೂಡ ಇಲ್ಲಿ ಹೊರದೇಶದಿಂದ ನೀವು ಕೊಡೋದು ರಫ್ತು ಆಮದು ಎಲ್ಲ ಇರುತ್ತಲ್ಲ, ನೀವು ಅದನ್ನ ಮಾಡಿಕೊಂಡ್ರೆ ನಿಮ್ಗೆ ಅದರಲ್ಲೂ ಕೂಡ ಕೆಲವರಿಗೆ ಅನುಕೂಲ ಆಗುತ್ತೆ. ಎಲ್ಲರಿಗಂತ ಹೇಳ್ತಾ ಇಲ್ಲ ನಾನು. ಮತ್ತು ಕೆಲವರು ಅವರ ಅಂಗಡಿಗಳಲ್ಲೂ ಅಷ್ಟೇ, ಅವರೇನಾದರೂ ಈ ಮೊಬೈಲ್ ರಿಪೇರಿ ಅಂಥವೆಲ್ಲ ಇಟ್ಟಿರ್ತಾರಲ್ಲ, ಮೊಬೈಲು, ಕಂಪ್ಯೂಟ್ರು ಇತ್ಯಾದಿಗಳಿಗೆಲ್ಲ ಅವರಿಗೆ ರಾಹು ಬಂದು ಇದಕ್ಕೆಲ್ಲ ಕಾರಕನಾಗ್ತಾರೆ. ಆಮೇಲೆ ವಿವಾಹ ಆದವರ ಒಂದು ಸಂಬಂಧದಲ್ಲಿ ಕೂಡ ಇಲ್ಲಿ ಸಮಸ್ಯೆ ಬರುವ ಇಲ್ಲಿ ಸಾಧ್ಯತೆಗಳಿವೆ. ಯಾಕಂತಂದರೆ ಇಲ್ಲಿ ರಾಹು ಬಂದು ಸುಳ್ಳು ಹೇಳುವ ಒಂದು ವಿಚಾರ ಒಂದು ಮುಖ್ಯವಾಗಿದೆ. ಅಡಗಿಸಿಡ್ತಾನೆ ಯಾವುದೇ ಒಂದು ವಿಚಾರಕ್ಕೂ ಕೂಡ ಇಲ್ಲಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಿಮ್ಮ ಒಂದು ಪತಿ ಪತ್ನಿಯರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಇಲ್ಲದೆ ಇದ್ದಾಗ, ಸಪೋಸ್ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಸ್ತ್ರೀಗೆ ಹೇಳೋದಾದ್ರೆ ನಿಮ್ಮ ಒಂದು ಪತಿ ಸಪೋಸ್ ಏನಾದರೂ ನಿಮ್ಮ ಮನೆಗೆ ಅರ್ಜೆಂಟಾಗಿ ಬರಬೇಕು, ನಿಮ್ಮ ಮನೇಲಿ ಏನೊಂದು ಪ್ರೋಗ್ರಾಮ್ ಇದೆ ಅಂತ ಅಂದ್ಕೊಳ್ಳ. ಆಗ ಅವರು ಹೇಳ್ತಾರೆ, ಸರಿ ಓಕೆ ನನಗೆ ಗೊತ್ತಿದೆ, ನಾನು ಸಾಯಂಕಾಲ ಬೇಗ ಬರ್ತೀನಿ, ಸೊ ತೊಂದರೆ ಇಲ್ಲ, ನಾನು ಇದು ಮಾಡ್ತೀನಿ, ಸೊ ಆದಷ್ಟು ಬೇಗ ಬಂದುಬಿಟ್ಟು ನಾನು ಅಟೆಂಡ್ ಆಗ್ತೀನಿ ಅಂತಾರೆ. ಬಟ್ ಏನಾಗ್ತದೆ, ಅನ್ಫಾರ್ಚುನೇಟ್ಲಿ ಅವರು ಯಾವುದೋ ಒಂದು ಫ್ರೆಂಡ್ ಸಿಕ್ಕಿದ್ರು ಅಥವಾ ಬೇರೆ ಏನಾದರೂ ಅವರಿಗೆ ಅನಾನುಕೂಲ ಆಯಿತು, ಆಫೀಸಿಂದ ಬರುವ ಲೇಟ್ ಆಯಿತು, ಬರುವಾಗ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅಯ್ಯೋ ಸಡನ್ ಫ್ಲಾಶ್ ಆಗಿಬಿಡ್ತು, ಅಯ್ಯೋ ನನ್ನ ಮನೆಗೆ ಹೋಗಬೇಕಾಯ್ತು, ನನ್ನ ವೈಫ್ ಬಂದು ನನಗೆ ಹೇಳಿದ್ದಾರೆ ಮನೇಲಿ ಏನೋ ಫಂಕ್ಷನ್ ಇದೆ ಅಟೆಂಡ್ ಆಗಬೇಕು ಅಂತೇಳಿ ಹೆದರ್ಕೊಂಡು ಹೋಗಿರ್ತೀರ. ಆವಾಗ ಅಲ್ಲಿ ಮನೆಗೆ ಹೋದಾಗ ನೀವು ಸುಳ್ಳು ಹೇಳ್ತೀರಾ. ಇದು ಇಲ್ಲಿ ರಾಹು ಇರುವ ಕಾರಣ ಇಲ್ಲಾಗುತ್ತೆ. ನೀವು ಸುಳ್ಳು ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಮತ್ತೆ ಅಲ್ಲಿ ವಾದ ವಿವಾದಗಳು ಕೂಡ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು. ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮತ್ತು ಈ ಒಂದು ವಿಷಯವನ್ನು ಹೊರಗಡೆ ವ್ಯಕ್ತಿಗಳಿಗೆ ನೀವು ಹೇಳಕ್ಕೆ ಹೋಗಬಾರ್ದು. ಇನ್ ಕೇಸ್ ನೀವು ಹೊರಗಡೆ ವ್ಯಕ್ತಿಗಳಿಗೆ ಹೇಳ್ತು ಅಂತಂದರೆ ಅಲ್ಲಿ ಮತ್ತೆ ನಿಮಗೆ ಸಮಸ್ಯೆ ಆಗಿಬಿಡುತ್ತೆ. ನಿಮ್ಮ ಮನೆಯ ವಿಚಾರವನ್ನು ಬೇರೆ ಯಾರಿಗೂ ಇಲ್ಲಿ ಹೇಳಕ್ಕೆ ಹೋಗ್ಬೇಡಿ. ನಿಮ್ಮಲ್ಲಿ ಏನಿದ್ರು ಕೂತ್ಕೊಂಡ್ಬಿಟ್ಟು ಅದನ್ನು ಬಗೆಹರಿಸಿ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಸಹಕಾರ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ವಿವಾಹ ಒಂದು ಸ್ಥಾನಕ್ಕೆ ಸಂಬಂಧಪಟ್ಟಾಗ 7ನೇ ಮನೆ ನಾನು ಹೇಳ್ದಂಗೆ, ಈಗ ಇಲ್ಲಿ ರಾಹು ಸ್ಥಿತನಾದಾಗ ವಿವಾಹ ಆಟೋಮೆಟಿಕ್ಕಾಗಿ ಇಲ್ಲಿ ಡಿಲೇ ಆಗುತ್ತೆ. ಸೊ ನೀವು ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಡಿಲೇ ಆಗೇ ಆಗುತ್ತೆ.
30-35 ವರ್ಷ ತನಕ ಆಗುತ್ತೆ. ಆದರೆ ಇಲ್ಲಿ ಈಗ ಬಂದು ಗುರು ಈಗ ಮಿಥುನ ರಾಶಿಗೆ ಬಂದಾಗ, ಅಂದರೆ ನಿಮ್ಮ 11ನೇ ಮನೆಯಲ್ಲಿ ಗುರು ಬರ್ತಾನೆ ಅಂತ ಹೇಳಿದ್ನಲ್ಲ, 11ನೇ ಮನೆಯಲ್ಲಿ ಬಂದಾಗೆ ಇಲ್ಲಿ ನಿಮಗೆ 7ನೇ ಒಂದು ಮನೆಗೆ, ಈ ರಾಹು ಸ್ಥಿತನಾಗಿರೋ ಮನೆಗೆ ಗುರುವಿನ ದೃಷ್ಟಿ ಬಿದ್ದಾಗ ನಿಮ್ಮ ವ್ಯಾಪಾರ ವೃದ್ಧಿ ಆಗುತ್ತೆ. ಮತ್ತು ನೀವು ವಿವಾಹಕ್ಕೆ ಒಂದು ಲೇಟ್ ಅಂತ ಹೇಳಿದ್ನಲ್ಲ, ಅದು ಕೂಡ ಇಲ್ಲಿ ಬೇಗನೆ ಆಗಿಬಿಡುತ್ತೆ. ಬೇಕಾದಂಥ ಒಂದು ರಾಹು ಶಾಂತಿ ಕೂಡ ನೀವು ಇಲ್ಲಿ ಮಾಡಿಸ್ಕೋಬೋದು. ನೀವು ಸಾಧಾರಣ ನಿಮ್ಮದು ಏನಿದ್ರು ಕೋರ್ಟ್ ಕೇಸ್ಗಳು ಏನಾದರೂ ಇದ್ದರೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ನಿಮ್ಮ ಪರವಾಗಿ ನಿಮ್ಗೆ ವಕಾಲತ್ತು ಆಗಿಬಿಡುತ್ತೆ. ಮತ್ತು ಕಳೆದು ಹೋದ ಏನಾದರೂ ಒಂದು ಐಟಮ್ ಇದ್ದರೂ ಕೂಡ ಇಲ್ಲಿ ನಿಮಗೆ ಸಿಕ್ಕಿಬಿಡುತ್ತೆ. ಯಾಕಂದರೆ ಇಲ್ಲಿ ಗುರುವಿನ ದೃಷ್ಟಿ ಇದೆ. ಗುರು ಯಾವತ್ತೂ ನಿಮಗೆ ಒಳ್ಳೆಯದೇ ಮಾಡ್ತಾನೆ, ಕೆಟ್ಟದ್ದು ಮಾಡೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ರಾಹುವಿನಿಂದ ಏನಾದರೂ ಒಂದು ಕೆಟ್ಟ ಫಲ ಬಂದರೂ ಕೂಡ ನಿಮಗೇನಾಗುತ್ತೆ, ಗುರುವಿನ ದೃಷ್ಟಿ ಬಿದ್ದಾಗ ಇಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಶನಿಯ ಒಂದು ಏನಾದರೂ ಒಂದು ಸಮಸ್ಯೆ ಬಂದಾಗ ಅದಕ್ಕೊಂದು ಪರಿಹಾರ ಹೇಳ್ತೀನಿ. ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಒಂದು ಚಿಕ್ಕ ಒಂದು ಮೊಳೆಯನ್ನು, ಸ್ಟೀಲ್ ಅಥವಾ ಒಂದು ಕಬ್ಬಿಣದ ಒಂದು ಚಿಕ್ಕ ಮೊಳೆಯನ್ನು ನೀವು ನಿಮ್ಮ ಪಾಕೆಟಲ್ಲಿ ಯಾವತ್ತೂ ಇಟ್ಕೊಂಬಿಡಿ. ಒಂದು ಶನಿ, ಯಾಕಂದರೆ ಲೋಹಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಇಟ್ಕೊಂಡ್ರೆ ನಿಮ್ಮ ಒಂದು ಸಮಸ್ಯೆಗಳು ಏನಾದರೂ ಅಲ್ಲಿ ಪರಿಹಾರ ಆಗುತ್ತೆ. ಆಮೇಲೆ ನಾನು ಹೇಳಿದಂಗೆ ನೀವು ಅಶ್ವತ್ಥ ಕಟ್ಟೆಗೆ ಒಂದು ಪ್ರದಕ್ಷಿಣೆ ಮಾಡ್ಬೋದು, ಅಥವಾ ಒಂದು ಕಪ್ಪೆಳ್ಳು ದಾನ ಮಾಡ್ಬೋದು. ಪ್ರಾಣಿ ಪಶುಗಳಿಗೆ ಕೂಡ ನೀವು ಇಲ್ಲಿ ಆಹಾರವನ್ನು ನೀಡ್ಬೋದು. ಸೊ ಭಿಕ್ಷುಕರಿಗೆ, ದುರ್ಬಲರಿಗೆ ನೀವು ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿತ್ತಂತಂದರೆ ನಿಮಗೆ ಇಲ್ಲಿ ಭಾಳ ಅನುಕೂಲ ಆಗುತ್ತೆ. ಎಳ್ಳೆಣ್ಣೆಯನ್ನು ಕೂಡ ನೀವು ಇಲ್ಲಿ ದೇವರಿಗೆ ಇಲ್ಲಿ ಕೊಟ್ಟರೆ ನಿಮಗಿಲ್ಲಿ ಬಹಳ ಇಲ್ಲಿ ಅನುಕೂಲ ಆಗುತ್ತೆ. ತಂದೆಯ ಒಂದು ಅನಾರೋಗ್ಯದ ಬಗ್ಗೆ ಹೇಳಿದೆ ನಾನು, ಕೇತು ಸ್ಥಿತನಾದಾಗ ನೀವೇನು ಮಾಡ್ಬೋದು, ಗಣಪತಿಯ ಪೂಜೆಯನ್ನು ಮಾಡಬೇಕಾಗುತ್ತೆ. ಮತ್ತು ಓಂ ನಮಃ ಶಿವಾಯ ಅಂತ ದಿನಕ್ಕೆ ಒಂದು 108 ಸಾರಿ ಹೇಳಬೇಕು. ಮತ್ತು ಸೋಮವಾರ ಒಂದು ಸರ್ತಿ ಒಂದು ಶಿವನ ಆರಾಧನೆ ಮಾಡಬೇಕು. ಮತ್ತು ಒಂದು ಅವರಿಗೆ ರುದ್ರಾಭಿಷೇಕ ಕೂಡ ಇಲ್ಲಿ ಮಾಡಬೇಕಾಗುತ್ತೆ ಇಂಥ ಒಂದು ಸಮಸ್ಯೆ ಬಂದಾಗ. ಸೊ ಇದು ನಿಮಗೆ ಭಾಳಷ್ಟು ಇಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಗುರು ಮತ್ತು ರಾಹು ಒಟ್ಟಿಗೆ ಸೇರಿದಾಗ ಇಲ್ಲಿ ಗುರು ಚಾಂಡಲ ಯೋಗ ಅಂತ ಇಲ್ಲಿ ಆಗ್ಬಿಡುತ್ತೆ ಅಲ್ಲಿ. ಅದಕ್ಕೋಸ್ಕರ ಗುರು ಮತ್ತು ರಾಹು ಇದ್ದಾಗ, ಗುರುವಿನ ಮನೆಯಲ್ಲಿ ರಾಹು ಸ್ಥಿತನಾಗಿದ್ದಾಗ ನೀವು ಯಾವುದೇ ಒಂದು ಹಣದ ವಿಷಯವಾಗಿ ನೀವೊಂದು ಯಾವುದು ಸಿಕ್ಕಾಕೊಂಡ್ಬಿಡ್ತೀರ. ಅದಕ್ಕೋಸ್ಕರ ಆ ಒಂದು ವಿಷಯದಲ್ಲಿ ನೀವು ತುಂಬ ಇಲ್ಲಿ ಕೇರ್ಫುಲ್ ಆಗಿರಬೇಕು. ಈವರೆಗೆ ನಾನು ನಿಮಗೆ ಸಿಂಹರಾಶಿಯವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿದ್ದೀನಿ. ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶುಭವಾಗಲಿ.